ಇದು ಫಸ್ಟ್ ಟೈಮ್ ನನಗೆ ಗೊತ್ತಾದಾಗ ನಾನೇ ಶಾಕ್ ಆಗಿಬಿಟ್ಟೆ. ಇದೆಲ್ಲ ಇದೆಯಾ, ಇಷ್ಟೊಂದು ನಿಯಮಗಳಿದೆಯಾ? ಐ ಥಿಂಕ್ ಸ್ಯಾಮ್ಸಂಗ್ ಬಹುತೇಕ ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಾರೆ. ಆ್ಯಪಲ್ ಫೋನ್ಸಲ್ಲಿ ಐಫೋನ್ ನಿಮ್ಗೆ ಗೊತ್ತಿದೆಯಲ್ವ, ಇದು ಸಾಫ್ಟ್ವೇರ್, ಆ್ಯಪಲ್ ಸಾಫ್ಟ್ವೇರ್ ಇದೆ. ಕಲಿ ಇದೆ, ಹುಷಾರು, ಇದರಲ್ಲಿ ದೆವ್ವ ಇದೆ, ಈವಿಲ್ ಸ್ಪಿರಿಟ್ ಇದೆ. ಈ ಕಲಿಯುಗಕ್ಕೆ ಕಾಟ ಕೊಟ್ಟು ನಾವೆಲ್ಲ ಸಂಕಷ್ಟಕ್ಕೆ, ಸಾಲಕ್ಕೆ, ದುಃಖಕ್ಕೆ ಸಿಲುಕೋಬೇಕು ಅಂತಂದರೆ ಈ ಮೊಬೈಲೇ ಕಾರಣ ಅಂತ ತುಂಬ ಸಲ ಹೇಳಿದ್ದೆ. ಇನ್ಫ್ಯಾಕ್ಟ್ ಅನಂತ ವಿಶ್ವಾಚಾರ್ಯ ನಾನು ಹೇಳ್ತಿದ್ದೇನೆ, ಆಫ್ಟರ್ 8 o'clock ರಾತ್ರಿ 8 ಗಂಟೆ ತನಕ ಮಾತ್ರ, ಫಸ್ಟ್ ಆಫ್ ಆಲ್ ನನಗೆ ಯಾರೂ ಕಾಲೇ ಮಾಡಲ್ಲ. ಇಡೀ ದಿನದಲ್ಲಿ ಒಂದು 2-3 ಕಾಲ್ ಅಂದರೆ ಹೆಚ್ಚು. ನನಗೆ ಬರೋವಂಥ ಕಾಲ್ಸ್ ಹೇಳ್ತಿದ್ದೀನಿ. ಮೊದಲನೇ ಭಾಗ 10% ಅಷ್ಟು ಒಂದು ಬಾಕ್ಸ್ಗೆ ಹಾಕಬೇಕು. ಆ ಬಾಕ್ಸ್ಗೆ ಹಾಕೋ ಉದ್ದೇಶ ಚಾರಿಟಿ, ಅಂದರೆ ದಾನ ಧರ್ಮ ಮಾಡೋಕ್ಕೆ. ಈಗ 100 ರೂಪಾಯಿ ಕೊಟ್ಟರು ಅಂತ ಅನ್ಕೋಣ, ಅದರಲ್ಲಿ 10% ಅಂದರೆ ಎಷ್ಟು? 10 ರೂಪಾಯಿ. 10 ರೂಪಾಯಿ ದಾನ ಧರ್ಮಕ್ಕೆ. ನಿಮಗೆಲ್ಲ ಸಾಲ ಬೇಕು, ನಂಗೆ ಲೋನ್ ಬೇಕು, ಅದು ಬೇಕು, ಇದು ಬೇಕು ಅಂತ ನಾವು ಓಡಾಡ್ತಿರ್ತೀವಿ. ನಮ್ಮ ಸಿಬಿಲ್ ರಿಪೋರ್ಟ್ ಇಷ್ಟಿರಬೇಕಂತೆ, ಸಿಬಿಲ್ ಸ್ಕೋರ್ ಇಷ್ಟಿರಬೇಕಂತೆ, ಎಕ್ಸ್ಪೀರಿಯನ್ಸ್ ರೇಟ್ ಅಷ್ಟಿರಬೇಕಂತೆ ಅಂತೇಳಿ. ಅವ್ರಿಗೆ ಸಾಲ ಅಂದರೆ ಏನು ಅಂತಂದರೆ, ಏನು ಸಾಲ ಅಂದರೆ ಅಂತ ಅವ್ರು ಕೇಳ್ತಾರೆ. ಐ ಡೋಂಟ್ ನೋ ವಾಟ್ ಇಟ್ ಈಸ್ ಮೆಂಟ್ ಬೈ ಡೆಟ್ ಅಂತೇಳಿ. ಕೋಶರ್ ಅಂತಿದೆ ಅಲ್ಲಿ. ಅವ್ರಿಗೆ ಕೆಲವೆಲ್ಲ ಪದಾರ್ಥಗಳು ಊಟದಲ್ಲೂ ಕೋಶರ್ ಅಂತಿದೆ, ಅಥವಾ ನೋಡೋದ್ರಲ್ಲೂ, ತಿಳ್ಕೊಳ್ಳೋದ್ರಲ್ಲೂ, ಅನುಭವಿಸೋದ್ರಲ್ಲೂ ಕೋಶರ್ ಅನ್ನುವಂಥದ್ದಿದೆ. ಕೋಶರ್ ಅನ್ನುವಂಥ ಪದ ಹೀಬ್ರೂವಿಂದ ಬಂದಿರುವಂಥದ್ದು. ಹೀಬ್ರೂ ಅನ್ನುವಂಥ ಒಂದು ಭಾಷೆ ಇದೆ. ಆ ಭಾಷೆಯನ್ನು ಆ ಪ್ರಾಂತದಲ್ಲಿ, ಆ ಕಾಲದಲ್ಲಿ ಮಾತಾಡ್ತಿರ್ತಾರೆ. ಇವಾಗಲೂ ಕೆಲವರು ಮಾತಾಡ್ತಾರೆ. ಆ ಭಾಷೆಯಲ್ಲಿ ಒಂದು ವರ್ಡ್ ಕೋಶರ್ ಅಂತ. ಕೋಶರ್ ಅಂತಂದರೆ ಸಮಥಿಂಗ್ ದಟ್ ಈಸ್ ಅಕ್ಸೆಪ್ಟಬಲ್, ಸಮಥಿಂಗ್, ಈಗ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಲೀಗಲ್ ಆಗಿರೋದು ಅಂತ ಹೇಳ್ಬೋದು, ಅಥವಾ ಮಾರಲ್ ಆಗಿರೋದು ಅಂತ ಹೇಳ್ಬೋದು. ಸೊ ಹಾಗಾಗಿ ಕೋಶರ್, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತಂತೇಳಿ ಅವ್ರ ಹತ್ರ ಒಂದು ನಿಯಮಗಳಿದೆ. ಆ ನಿಯಮಗಳ ಪ್ರಕಾರ ಅವರು, ಇದು ಫಸ್ಟ್ ಟೈಮ್ ನನಗೆ ಗೊತ್ತಾದಾಗ ನಾನೇ ಶಾಕ್ ಆಗಿಬಿಟ್ಟೆ. ಇದೆಲ್ಲ ಇದೆಯಾ, ಇಷ್ಟೊಂದು ನಿಯಮಗಳಿದೆಯಾ? ಬಟ್ ಇದು ನನಗೆ ಗೊತ್ತಿತ್ತು, ನಾನು ಮಾಡ್ತಿದ್ದೆ, ಬಟ್ ಕೋಶರ್ ಅಂತ ಗೊತ್ತಿರಲಿಲ್ಲ. ಈಗ ನೋಡಿ, ನಾವು ಯೂಸ್ ಮಾಡೋವಂಥ ಮೊಬೈಲ್ಸ್ ಇದೆ. ಆ ಮೊಬೈಲ್ಸಲ್ಲಿ ಯಾವುದು ಸಾಫ್ಟ್ವೇರ್ ಇದೆ, ಆಪ್ರೇಟಿಂಗ್ ಸಿಸ್ಟಮ್ ಇದೆ. ಐ ಥಿಂಕ್ ಸ್ಯಾಮ್ಸಂಗ್ ಬಹುತೇಕ ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಾರೆ. ಆ್ಯಪಲ್ ಫೋನ್ಸಲ್ಲಿ ಐಫೋನ್ ನಿಮ್ಗೆ ಗೊತ್ತಿದೆಯಲ್ವ, ಇದು ಸಾಫ್ಟ್ವೇರ್, ಆ್ಯಪಲ್ ಸಾಫ್ಟ್ವೇರ್ ಇದೆ. ಸೊ ಬಟ್ ಇವರು ಜೂಯಿಷ್ ಪೀಪಲ್ ಯೂಸ್ ಮಾಡೋವಂಥ ಆಪ್ರೇಟಿಂಗ್ ಸಿಸ್ಟಮೇ ಬೇರೆ. ಅದರ ಸಾಫ್ಟ್ವೇರ್ ಹೆಸರೇ ಕೋಶರ್ ಆಪ್ರೇಟಿಂಗ್ ಸಿಸ್ಟಮ್. ಅಲ್ಲ, ಎಷ್ಟು ಶಾಕ್ ಆಗ್ತಿದ್ದೀರಾ? ಕೋಶರ್ ಆಪ್ರೇಟಿಂಗ್ ಸಿಸ್ಟಮ್. ಈ ಆಪ್ರೇಟಿಂಗ್ ಸಿಸ್ಟಮ್ ಪ್ರಕಾರ ಇದ್ರ ಬಗ್ಗೆ ನಮ್ಮ ನೋಕಿಯಾ ಹಳೆಯ ಫೋನ್ಸ್ ಇತ್ತಲ್ವ, 10 ವರ್ಷ 15 ವರ್ಷದ ಹಿಂದ್ಗಡೆ, ಕಾಲ್ ಮಾಡ್ಬೋದು, ಕಾಲ್ ರಿಸೀವ್ ಮಾಡ್ಬೋದು, ಅಥವಾ ಕ್ಯಾಲ್ಕುಲೇಟ್ರೋ ಇಲ್ಲ ಲೈಟೋ ಟಾರ್ಚೋ ಇರುತ್ತೆ. ಬಿಟ್ಟರೆ ಯಾವ ಆ್ಯಪು ಸಹ ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಅಲ್ಲ, ಗೂಗಲ್ ಫೌಂಡರು, ಗೂಗಲ್ ಬಿಸ್ನೆಸ್ ಮಾಡೋವನೇ ಕೋಶರ್ ಆಪ್ರೇಟಿಂಗ್ ಸಿಸ್ಟಮ್ ಇಟ್ಕೊಳ್ತಾನೆ. ಅವ್ನು ಗೂಗಲ್ ಆ್ಯಕ್ಸಸ್ ಇಲ್ಲ, ಅವನಿಗೆ ಆ್ಯಕ್ಸಸ್ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ವಂತೆ. ನೋಡಿ ಹೇಗಿದೆ. ಈ ಜೂಯಿಷ್ ಕಮ್ಯುನಿಟಿ ಅವರ ಮೊಬೈಲ್ಗಳಲ್ಲಿ ಯಾವ ಅಪ್ಲಿಕೇಶನ್ಸು ವರ್ಕ್ ಆಗಲ್ಲ. ಅಂತಂದರೆ ಇನ್ಸ್ಟಾಗ್ರಾಮ್ ಆ್ಯಪೇ ಡೌನ್ಲೋಡ್ ಆಗಲ್ಲ. ಈಗ ಹಳೇ ನೋಕಿಯನ್ ಬಟನ್ ಫೋನಲ್ಲಿ ನಿಮಗೆಲ್ಲಿ 5G ಕನೆಕ್ಟ್ ಆಗುತ್ತೆ, 2G ಕನೆಕ್ಟ್ ಆಗುತ್ತೆ? ಇಂಟರ್ನೆಟ್ಟೇ ಇಲ್ಲಪ್ಪ, ಬರೀ ಕಾಲ್ಸ್ ಅಟೆಂಡ್ ಮಾಡ್ಬೋದು ಅಷ್ಟೇ. ಎಂಥ ಒಂದು ದೊಡ್ಡ ಪದ್ಧತಿ ಇರ್ಬೋದು, ಯೋಚನೆ ಮಾಡಿ. ನಾನು ತುಂಬ ಸಲ ಹೇಳ್ತಿದ್ದೆ, ಈ ಮೊಬೈಲ್ ಅನ್ನೋ ಒಂದು ವಸ್ತುವಿನಲ್ಲಿ ಕಲಿ ಇದೆ, ಹುಷಾರು, ಇದರಲ್ಲಿ ದೆವ್ವ ಇದೆ, ಈವಿಲ್ ಸ್ಪಿರಿಟ್ ಇದೆ. ಈ ಕಲಿಯುಗಕ್ಕೆ ಕಾಟ ಕೊಟ್ಟು ನಾವೆಲ್ಲ ಸಂಕಷ್ಟಕ್ಕೆ, ಸಾಲಕ್ಕೆ, ದುಃಖಕ್ಕೆ ಸಿಲುಕೋಬೇಕು ಅಂತಂದರೆ ಈ ಮೊಬೈಲೇ ಕಾರಣ ಅಂತ ತುಂಬ ಸಲ ಹೇಳಿದ್ದೆ. ಇದು ನನಗೆ ಅರ್ಥ ಆಗಿದ್ದು ಈ ಕೋಶರ್ ಅನ್ನೋಂಥ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡಾಗ. ಪರ್ಪಸ್ಫುಲಿ ಅವರ ಮನೆಯಲ್ಲಿ ದೊಡ್ಡವರು, ಬರೀ ಚಿಕ್ಕವರು ಮಾತ್ರ ಅಲ್ಲ, ಎಲ್ಲರ ಹತ್ರ ಫೋನ್ ಇರುತ್ತೆ. ಆ ಫೋನಲ್ಲಿ ಕೋಶರ್ ಆಪ್ರೇಟಿಂಗ್ ಸಿಸ್ಟಮ್ ಇರುತ್ತೆ. ಅಂತಂದರೆ ಯು ಕಾಂಟ್ ಡೂ ವಾಟ್ ನಾರ್ಮಲಿ ವಿ ಆಲ್ ಆಫ್ ಅಸ್ ಆರ್ ಡೂಯಿಂಗ್. ದಿಸ್ ಈಸ್ ಅ ಲಿಬರೇಟಿಂಗ್ ಪಾಯಿಂಟ್. ನಮಗೆ ನೆಮ್ಮದಿ. ಅವ್ರ ಮಕ್ಕಳೆಲ್ಲ ನಾವು ಹಳೆ ಕಾಲದಲ್ಲಿ ಆಡ್ತಿದ್ವಲ್ಲ, ಒಂದು ಟೈರ್ ಸಿಕ್ಕಿದ್ರೆ ಅದು ಹೊಡ್ಕೊಂಡು ಹೋಗುವಂಥದ್ದು, ಗೋಲಿಯಲ್ಲೇನೋ ಆಟ ಆಡೋವಂಥದ್ದು, ಮರಕೋತಿ ಆಡೋವಂಥದ್ದು, ಅಥವಾ ಬೇರೆ ಇನ್ನಿತರೆ ಆಟೋಟಗಳು ಆಡ್ತಾರೆ ಹೊರತು, ನಾವು ನಮ್ಮ ಮಕ್ಕಳ ಮನೆಗಳಲ್ಲಿ ಹೇಗಿದ್ದಾರೆ ಈಗ, ಅವ್ರ ಮಕ್ಕಳು ಬೇರೆ, ನಮ್ಮ ಮಕ್ಕಳು, ಈ ಮಕ್ಕಳು ಯಾವುದು ಆಟ ಆಡೋವಂಥದ್ದು. ಓಕೆ, ಮೊಬೈಲಲ್ಲಿ ಏನೇನೋ ನೋಡ್ತಿರ್ತಾರೆ, ಯಾವ್ಯಾವುದೋ ಆಟಗಳು ಆಡ್ತಿರ್ತಾರೆ.
ಊಟ ತಿನ್ನಿಸ್ಬೇಕು ಅಂತಂದ್ರೂ ಇವರಿಗೆ ಮೊಬೈಲೇ ಹಾಕಬೇಕು. ಇವ್ರಿಗೆ ಏನೇ ಕೊಡಬೇಕು ಅಂತಂದರೆ ಅವ್ರಿಗೆ ಒಂದು ಗಿಫ್ಟ್ ಅಂತಂದರೆ ಮೊಬೈಲೇ ಅನಿಸ್ಬಿಟ್ಟಿದೆ. ಐ ಥಿಂಕ್ ತುಂಬ ಹಾಳಾಗ್ತಿರೋದು ಬರೀ ಮಕ್ಕಳಲ್ಲ, ನಾವುಗಳು ಸಹ ಹಾಳಾಗೋದಕ್ಕೆ ಕಾರಣ ಈ ಮೊಬೈಲೇ ಆಗಿದೆಯಲ್ವಾ. ಈ ಮೊಬೈಲ್ಗೆ ರೆಸ್ಟ್ರಿಕ್ಷನ್ನು, ಫಸ್ಟ್ ರೆಸ್ಟ್ರಿಕ್ಷನ್ನು ಅವ್ರು ಶ್ರೀಮಂತರಾಗೋದಕ್ಕೆ ಮಾಡಿರೋವಂಥದ್ದು ಮೊಬೈಲ್ನ ದೂರ ಇಟ್ಟಿರೋವಂಥದ್ದು. ಇನ್ಫ್ಯಾಕ್ಟ್ ಅನಂತ ವಿಶ್ವಾಚಾರ್ಯ ನಾನು ಹೇಳ್ತಿದ್ದೇನೆ, ಆಫ್ಟರ್ 8 o'clock ರಾತ್ರಿ 8 ಗಂಟೆ ತನಕ ಮಾತ್ರ, ಫಸ್ಟ್ ಆಫ್ ಆಲ್ ನನಗೆ ಯಾರೂ ಕಾಲೇ ಮಾಡಲ್ಲ. ಇಡೀ ದಿನದಲ್ಲಿ ಒಂದು 2-3 ಕಾಲ್ ಅಂದರೆ ಹೆಚ್ಚು. ನನಗೆ ಬರೋವಂಥ ಕಾಲ್ಸ್ ಹೇಳ್ತಿದ್ದೀನಿ. ಈ ಸ್ಪ್ಯಾಮ್ ಕಾಲ್ಸ್ ಅವೆಲ್ಲ ಬ್ಲಾಕ್ ಮಾಡಿಬಿಟ್ಟಿರ್ತಾನೆ, ಬಟ್ ಐ ಡೋಂಟ್ ಗೆಟ್ ಎನಿ ಕಾಲ್ಸ್ ಎಟ್ ಆಲ್ ಎಕ್ಸೆಪ್ಟ್ ಆಫ್ಟರ್ 8 o'clock ಮಾರ್ನಿಂಗ್ 8 ಗಂಟೆ ಮೇಲೇ ನಾನು ಕಾಲ್ ಮಾಡಬೇಕು ಅಂದರೆ ಮಾಡೋವಂಥದ್ದು, ಅಥವಾ ಕಾಲ್ ಬರಬೇಕು ಅಂದ್ರೆ ರಾತ್ರಿ 8 ಗಂಟೆ ತನಕ ಮಾತ್ರ. ಅದು ಬಿಟ್ಟರೆ ನನ್ನ ಬೆಡ್ರೂಮ್ ಸಹ ಮೊಬೈಲ್ ತೆಗೆದುಕೊಂಡು ಹೋಗೋದಿಲ್ಲ, ಅದು ದೂರ ಇಟ್ಟಿರ್ತೇನೆ. ಐ ನ್ಯೂ ದಿಸ್ ಬಟ್ ಐ ಡಿಡ್ ನೋ. ಈ ಮಟ್ಟಕ್ಕೆ ನನಗೆ ಗೊತ್ತಿರಲಿಲ್ಲ, ಬಟ್ ಇನ್ನೊಂದು ಮಟ್ಟಕ್ಕೆ ನನಗೆ ಅರ್ಥ ಆಯಿತು. ಇನ್ನು ಮುಂದೆ ಮೊಬೈಲ್ ಅಂತಂದರೆ ಏನು, ಯಾವ ಆ್ಯಪ್ಸ್ ಇರಬೇಕು, ಯಾವ ಆ್ಯಪ್ಸ್ ಇರಲೇಬಾರ್ದು, ಎಲ್ಲಿ ನಮ್ಮ ಟೈಮೆಲ್ಲ ಹೊರಟೋಗ್ತಿದೆ, ಎಲ್ಲಿ ನಾವು ಅನ್ಪ್ರೊಡಕ್ಟಿವ್ ಆಗ್ತಿದ್ದೀವಿ, ಇದೆಲ್ಲ ನಾನು ಇದನ್ನು ಸ್ಟಡಿ ಮಾಡಬೇಕಂದ್ರೆ ನನಗೆ ತಿಳಿತಾ ಹೋಯಿತು. ಸೊ ಲೆಟ್ ಅಸ್ ಫಾಲೋ ಕೋಶರ್. ಐ ಥಿಂಕ್ ಆಲ್ ಆಫ್ ಅಸ್ I think we have fallen prey to this mobile phones and the addiction to it. ಸೊ ಹಾಗಾಗಿ ಇದು ಕಲಿಯಲ್ಲಿ ಬಂದು ಕೂತ್ಬಿಟ್ಟಿದ್ದಾನೆ. ನಮಗೆಲ್ಲ ಒಂದು ಭ್ರಮೆ, ಏನೋ ಒಂದು ಕೃತಕ ಒಂದು ಮೋಟಿವೇಶನ್ ಅಥವಾ ಸಂತೋಷ ಸಿಗ್ತಿದೆ, ಬಟ್ ನಿಜವಾಗ್ಲೂ ಅದರಿಂದ ಹೊರಗಡೆ ಇರಬೇಕು. ನನ್ನ ವೀಡಿಯೋಗಳು ಈಗೇನು ಅನಂತ ವಿಶ್ವಾಚಾರ್ಯರು ಕೆಲವರೆಲ್ಲ ರಾತ್ರಿ ಮಲಗೋಕ್ಕಿಂತ ಮುಂಚೆ ನೋಡ್ತಿರ್ತೀರಿ ಅಂತಂತ ನನ್ನ ಹತ್ರ ಹಂಚ್ಕೊಂಡಿದ್ದೀರ ನೀವು. ನನ್ನ ವೀಡಿಯೋನೆಲ್ಲ ಯಾವ ವೀಡಿಯೋಗಳು ಬೇಡ, ಮೊಬೈಲ್ ಹತ್ರಕ್ಕೆ ಸೇರಿಸ್ಬೇಡಿ. ಸಂಜೆ 8 ಗಂಟೆ ಆದಮೇಲೆ ಅದು ದೂರ ಇಟ್ಬಿಡಿ. ಮತ್ತು ಬೆಳಗ್ಗೆ 8 ಗಂಟೆ ತನಕ ಅಟೆಂಡ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಅನ್ಬೋದು ಏನೋ ಎಮರ್ಜೆನ್ಸಿ ಇದ್ದರೆ, ಅಲ್ಲ ಇದು ಮೊಬೈಲ್ ಬಂದಿದ್ದು 25 ವರ್ಷದ ಹಿಂದ್ಗಡೆ, ಅದಕ್ಕೆ ಮುಂಚೆ ನಾವು ಲಕ್ಷಾಂತರ ವರ್ಷಗಳಿಂದ ಇದ್ದೀವಿ, ಆವಾಗ ಎಮರ್ಜೆನ್ಸಿ ಇರಲಿಲ್ವಾ? ಒಂದು ವೇಳೆ ಹಂಗೂ ಎಮರ್ಜೆನ್ಸಿ ಆದರೆ ಬೆಳಗ್ಗೆ 8 ಗಂಟೆ ಮೇಲೆ ಗೊತ್ತಾಗಲಿ ಬಿಡಿ. ಅಲ್ಲ, ನಾನು ಹೇಳ್ತಿರೋದು ಎಮರ್ಜೆನ್ಸಿ ಅಂದರೆ ಯಾರಾದರೂ ಸಾವು ನೋವುಗಳಾದರೆ ಆಯಿತು ಬಿಡಿ, ಸಾವು ನೋವುಗಳಾದರೂ ಬೆಳಗ್ಗೆ 8 ಗಂಟೆ ಮೇಲೇ ಗೊತ್ತಾಗಲಿ. ಏನು ಓಡೋಗಿದ್ದು, ನಾವು ಸತ್ರೇ 3 ದಿನ ನೆನಪಿಟ್ಕೊಳ್ಳಲ್ಲ, ಇನ್ನು ಇನ್ನೊಬ್ಬರದೆಲ್ಲ ತಿಳ್ಕೊಂಡು ನಾವೇನು ಮಾಡೋದಿದೆ. ಸೊ ಹಾಗಾಗಿ ಡೋಂಟ್ ಗಿವ್ ಎಕ್ಸ್ಕ್ಯೂಸಸ್, ಜಸ್ಟಿಫಿಕೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಕೀಪ್ ದಿಸ್ ಅವೇ. ಎಷ್ಟು ದೂರ ಇಡ್ತೀವೋ ಈ ಡಿಸ್ಟ್ರಾಕ್ಷನಿಂದ ಅಷ್ಟು ಬೇಗ ಶ್ರೀಮಂತರಾಗ್ತೀವಿ, ಗೊತ್ತಿರಲಿ. ಇದು ನಂಬರ್ 1. ನಂಬರ್ 2, ಇವರೆಲ್ಲ ಫಾಲೋ ಮಾಡೋವಂಥದ್ದು. ಇದನ್ನು ಬೇರೆ ಬೇರೆ ರೀತಿ ನಾನು ತುಂಬ ಸಲ ಹೇಳ್ಕೊಟ್ಟಿದ್ದೇನೆ, ಬಟ್ ಇವತ್ತಿನಿಂದ ಇದನ್ನು ನಾವು ಮಾಡಬೇಕು. ಹೇಗೆ? ಈಗ ಮಕ್ಕಳಿಗೆ ಅವರು 100 ರೂಪಾಯಿ ಕೊಡ್ತಾರೆ ಅಂತ ಅಂದ್ಕೊಳ್ಳೋಣ. ಅದು ಹೇಗೆ ಕೊಡ್ತಾರಂತೆ ಗೊತ್ತಾ? ಅವರು ಮಕ್ಕಳಿಗೆ, ನಿನ್ನ ಬೆಡ್ನ ನೀನೇ, ಎಲ್ಲಿ ಮಲಗ್ತೀಯೋ ಆ ಬೆಡ್ನ ನೀನೇ ನೀಟಿಟ್ಟಿರಬೇಕು, ನೀನು ಹಾಕ್ಕೊಳ್ಳೋ ಅಂಥ ಬೆಡ್ಶೀಟ್ ಅಥವಾ ಬೆಡ್ ಸ್ಪ್ರೆಡ್ ಏನಿದೆಯೋ ಅದನ್ನು ಮಡ್ಚಿಡಬೇಕು, ನೀನು ಹೋಮ್ವರ್ಕ್ ನೀನು ಮಾಡಬೇಕು, ನೀನು ಓದೋದು ನೀನು ಮಾಡಬೇಕು. ಇಷ್ಟು ಮಾಡಿದರೆ ವೀಕ್ಲಿ ಪಾಕೆಟ್ ಮನಿ ಇದೆ ಅಂತ ಹೇಳಿ ಆ ಪಾಕೆಟ್ ಮನಿ ಕೊಡ್ತಾರೆ. ಈಗ ಒಂದು ಎಕ್ಸಾಂಪಲ್ 100 ರೂಪಾಯಿ ಕೊಡ್ತಾರಪ್ಪ ಪಾಕೆಟ್ ಮನಿ. 100 ರೂಪಾಯಿ ಕೊಟ್ಟಾದ್ಮೇಲೆ ಅದನ್ನ ಡಿವೈಡ್ ಮಾಡೋಕ್ಕೆ ಹೇಳ್ತಾರೆ. ಫಸ್ಟು ಭಾಗ 10% ಅಷ್ಟು ನೀನು ದಾನ ಧರ್ಮಕ್ಕೆ ಮಾಡಬೇಕು, ಚಾರಿಟಿ ಮಾಡಬೇಕು. ಯಾಕಂದರೆ ಎಲ್ಲವೂ ನಾವು ಪಡ್ಕೊಂಡಿರೋದು ಭಗವಂತನಿಂದ, ಎಲ್ಲ ಫ್ರೀಯಾಗೆ ಕೊಟ್ಬಿಟ್ಟಿದ್ದಾನೆ ಅವನು. ನಾವು ಅವನಿಗೊಂದು 10% ನೇಚರ್ಗೆ ಕೊಡಬೇಕು. ಸೊ 10% ಈಸ್ ಚಾರಿಟಿ. ಇನ್ನು 50% ಏನು ಮಾಡಬೇಕು? 50% ಯು ಹ್ಯಾವ್ ಟು ಪುಟ್ ಇಟ್ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸೇವಿಂಗ್. ಓಕೆ, ನೋಡಿ, ಈ ರೀತಿ ಬಾಕ್ಸ್ಗಳು 3 ಬಾಕ್ಸ್ ಇಡ್ತಾರೆ. ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗಬೇಕಲ್ವಾ? ಒಂದೊಂದು ಬಾಕ್ಸ್ ಒಂದೊಂದು ಉದ್ದೇಶಕ್ಕೆ. ಮೊದಲನೇ ಭಾಗ 10% ಅಷ್ಟು ಒಂದು ಬಾಕ್ಸ್ಗೆ ಹಾಕಬೇಕು. ಆ ಬಾಕ್ಸ್ಗೆ ಹಾಕೋ ಉದ್ದೇಶ ಚಾರಿಟಿ, ಅಂದರೆ ದಾನ ಧರ್ಮ ಮಾಡೋಕ್ಕೆ. ಈಗ 100 ರೂಪಾಯಿ ಕೊಟ್ಟರು ಅಂತ ಅಂದ್ಕೊಳ್ಳೋಣ, ಅದರಲ್ಲಿ 10% ಅಂದರೆ ಎಷ್ಟು? 10 ರೂಪಾಯಿ. 10 ರೂಪಾಯಿ ದಾನ ಧರ್ಮಕ್ಕೆ. ಇನ್ನು ಉಳಿದಿದ್ದು 90% ಇದೆ, ಇನ್ನೂ 90 ರೂಪೀಸ್ ಇದೆ. ಆ 90 ರೂಪೀಸ್ನ 2 ಭಾಗ ಮಾಡಬೇಕು. ಅದರಲ್ಲಿ ಇನ್ನೊಂದು ಭಾಗ 50% ಅಷ್ಟು ಅವರ ಇನ್ವೆಸ್ಟ್ಮೆಂಟು ಮತ್ತು ಸೇವಿಂಗ್ಗೆ. ಅಂತಂದರೆ 7 ವರ್ಷದ ಮಗುಗೆ ಹೇಳ್ಕೊಡ್ತಾರೆ, ನಾನು 100 ರೂಪಾಯಿ ಕೊಟ್ಟೆ ನಿನಗೆ, ಮೊದಲನೇ ಭಾಗ ದಾನ ಧರ್ಮಕ್ಕೆ 10%, ಇನ್ನು 50% ನಿನ್ನ ಫ್ಯೂಚರ್ಗೆ ನೀನು ಎತ್ತಿಟ್ಕೋಬೇಕು, ಇದನ್ನು ಯಾವುದೇ ಕಾರಣಕ್ಕೂ ಖರ್ಚು ಮಾಡೋಂಗಿಲ್ಲ ಅಂದರೆ. ಆಗ ನಾವು ಎತ್ತಿಡಬೇಕು ಅಂದಾಗ ಅವ್ರು ಕೇಳ್ತಾರೆ, ಅಲ್ಲ ಅಮ್ಮ, ಅಲ್ಲ ಅಪ್ಪ, ಈ ಬಾಕ್ಸಲ್ಲಿ ಎತ್ತಿಟ್ಬಿಟ್ರೆ ನನ್ನ ಫ್ಯೂಚರ್ಗೆ ಆಗ್ಬಿಡುತ್ತಾ, ಏನು ಮಾಡಬೇಕು ಇದನ್ನು ಇನ್ವೆಸ್ಟ್ಮೆಂಟ್ ಅಂತಂದರೆ ಅಂತ ಅವರೇ ಕೇಳ್ತಾರೆ. ಕೇಳಿದಾಗ ಹೇಳಬೇಕು,
ಇದರಿಂದ ನೀನು ಎಜುಕೇಷನ್ಗೆ, ಇದರಿಂದ ನೀನು ಇನ್ನೂ ಹೆಚ್ಚು ಕಲಿಯೋದಕ್ಕೆ, ಇದರಿಂದ ನೀನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ, ಇದರಿಂದ ನೀನು ಜಮೀನು ಖರೀದಿ ಮಾಡೋಕ್ಕೆ, ಇದರಿಂದ ನೀನು ಬಂಗಾರ ತೆಗೆದುಕೊಳ್ಳೋಕ್ಕೆ, ಇದರಿಂದ ನೀನು ಮನೆ ಕಟ್ಸೋದಕ್ಕೆ, ಇದೆಲ್ಲದಕ್ಕೂ ಇದಾಗುತ್ತಪ್ಪ. ಎಷ್ಟು? 50%. ಅಂದರೆ ₹100 ₹50 ನನಗೋಸ್ಕರ ನನ್ನ ಸೇವಿಂಗ್ಗೆ, ಫ್ಯೂಚರ್ಗೆ ಅಂತ ಹೇಳ್ತೀನಿ. ಇನ್ನು ಉಳಿದಿದ್ದೆಷ್ಟು? ₹10 ದಾನ ಧರ್ಮಕ್ಕೆ ಹೋಯ್ತು, ₹50 ನನ್ನ ಭವಿಷ್ಯಕ್ಕಾಯಿತು, ಇನ್ನು ₹40 ಉಳಿದಿದೆ, 40%. ಅದನ್ನು ಖರ್ಚು ಮಾಡ್ಕೊ ಹೋಗು ಅಂತಾರಂತೆ. ಎಷ್ಟು ಚೆನ್ನಾಗಿದೆಯಲ್ಲ, ಸಿಂಪಲ್ ತಾನೇ? ಕಷ್ಟ ಕಾಂಪ್ಲಿಕೇಶನ್ ಏನಿದೆ? ಏನೂ ಇಲ್ಲಪ್ಪ. ₹40 ಖರ್ಚು ಮಾಡಬೇಕು. ಅದಕ್ಕೂ ಒಂದು ಮೆಥಡ್ ಇದೆ ನೋಡಿ. ಇಮ್ಮಿಡಿಯೇಟಾಗಿ ಖರ್ಚು ಮಾಡೋಂಗಿಲ್ಲ. ಈಗ ನಾನು ₹100 ಕೊಟ್ಟನಾ, ಆ ₹100 ನೀವು ₹10 ಎತ್ತಿಟ್ರಿ ದಾನ ಧರ್ಮಕ್ಕೆ, ಮಕ್ಕಳು ಎತ್ತಿಟ್ರು. ಇನ್ನು 50% ಏನು ಮಾಡಿದ್ರು? ಅವ್ರ ಭವಿಷ್ಯಕ್ಕೆ, ಇನ್ವೆಸ್ಟ್ಮೆಂಟ್ಗೆ, ಸೇವಿಂಗ್ ಅಂತ ಎತ್ತಿಟ್ರಿ ಇನ್ನೊಂದು ಡಬ್ಬದಲ್ಲಿ. ಇನ್ನು ₹40 ಇದೆಯಲ್ಲ, 40% ಅದನ್ನು ಖರ್ಚಿಗಂತಲೇ ಕೊಟ್ಟಿದ್ದು. ಆದರೆ ಅದನ್ನು ವಾರಕ್ಕೆ ಒಂದು ಸಲನೇ ಓಪನ್ ಮಾಡಬೇಕು. ನಾನು ಸೋಮವಾರ ಕೊಟ್ಟಿದ್ದೀನಿ, ಸೋಮವಾರ ಓಪನ್ ಮಾಡಿ ತೆಗೆದು ಖರ್ಚು ಮಾಡೋಂಗಿಲ್ಲ. ಮಂಗಳವಾರ ಕೊಟ್ಟರೆ ಮಂಗಳವಾರ ಖರ್ಚು ಮಾಡೋಂಗಿಲ್ಲ. ಒಂದು ವಾರ ಬಿಟ್ಟು ಖರ್ಚು ಮಾಡಬೇಕು. ಎಂಥ ಅದ್ಭುತ ಟೆಕ್ನಿಕ್ ಗೊತ್ತಾ ಇದು? ಯಾಕಂತಂದರೆ ಇಂಪಲ್ಸಿವ್ ಸ್ಪೆಂಡಿಂಗ್ ಅಂತೀವಿ. ಇಂಪಲ್ಸಿವ್ ಸ್ಪೆಂಡಿಂಗ್ ಅಂತಂದರೆ ಇವಾಗಲೇ ನನಗೆ ಖುಷಿ ಬಂದ್ಬಿಡ್ಬೇಕು, ಇವಾಗಲೇ ನಾನು ಹೋಗಿ ಪರ್ಚೇಸ್ ಮಾಡಬೇಕು. ಯಾವುದೋ ಒಂದು ಬಟ್ಟೆ ನೋಡಿರ್ತೀವಿ, ದಾರಿಯಲ್ಲಿ ಬರಬೇಕಂದ್ರೆ ಮಾಲ್ ಹತ್ರ, ಅಯ್ಯೋ ನನಗೆ ಇವಾಗಲೇ ಬೇಕು ಬಟ್ಟೆ. ನಮ್ಮ ಮಕ್ಕಳೆಲ್ಲ ಹೇಗೆ? ಅಯ್ಯೋ ಟಾಯ್ ನೋಡ್ತಾರೆ, ಆಟ ಸಾಮಾನು, ನನಗೆ ಇವಾಗಲೇ ಬೇಕು ಆಟ ಸಾಮಾನು, ನನಗೆ ಇವಾಗಲೇ ನಾನು ನೋಡಿದ್ದು ಬೇಕು, ಇವಾಗಲೇ ಐಸ್ ಕ್ರೀಮ್ ನೋಡಿದೆ, ನನಗೆ ಇವಾಗಲೇ ಐಸ್ ಕ್ರೀಮ್ ಬೇಕು. ಅವ್ರು ಹೇಳ್ತಾರೆ ಐಸ್ ಕ್ರೀಮ್ ಬೇಕು ತಾನೇ, ಖಂಡಿತ ತಗೊಡ್ತೀನಿ, ಒಂದು ವಾರ ಟೈಮ್ ಕೊಡ. ನಿನಗೆ ಬಟ್ಟೆ ಬೇಕು ತಾನೆ, ಖಂಡಿತ ಅದೇ ಬಟ್ಟೆ ತಗೊಡ್ತೀನಿ, ಒಂದು ವಾರ ಬೇಕು ಟೈಮ್ ಅಂತಂದರೆ ನಮ್ಮ ಮೈಂಡ್ ಫಿಲ್ಟರ್ ಮಾಡಿಬಿಡುತ್ತೆ. ದಿಢೀರ್ನೆ ಕೆಟ್ಟ ನಿರ್ಣಯಗಳನ್ನು ತೆಗೆದುಕೊಳ್ಳದೆ ಒಳ್ಳೆಯ ನಿರ್ಣಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ? ಒಂದು ಸ್ವಲ್ಪ ಸಮಯ ಕೊಟ್ಟಾಗ. ಖರ್ಚೇ ಮಾಡಲಿ ₹40, ಅವ್ರದ್ದೇ ದುಡ್ಡು ಖರ್ಚು ಮಾಡೋಕ್ಕೆ ಕೊಟ್ಟಿರೋದು, ಆದರೆ ಒಂದು ವಾರ ಬಿಟ್ಟು ಖರ್ಚು ಮಾಡಬೇಕು. ಇದು ಒಂದು ನೋಬಲ್ ದೊಡ್ಡ ಟೆಕ್ನಿಕ್ಕು ಮಕ್ಕಳಿಗೆ ಹೇಳ್ಕೊಡೋವಂಥದ್ದು. ಇದು 2ನೇ ಟೆಕ್ನಿಕ್ಕು. ಇನ್ನೊಂದು 3ನೇದು, ಇದು ತುಂಬ ಅದ್ಭುತವಾಗಿದೆ. ಪ್ರತಿಯೊಂದು ಆ ದುಡ್ಡನ್ನು ಬಳಸಬೇಕು ಅಂತಂದರೆ ಅವರು ಬರಿಬೇಕಂತೆ. ಏನು ಬರಿಬೇಕು? ಇದು ನೀಡ, ಇದು ಅಸೆಟ್ಟಾ, ಇದು ಲಯಬಿಲಿಟಿನ ಅಂತ ಬರಿಬೇಕಷ್ಟೆ. ನೀವೇನಾದರೂ ಖರ್ಚು ಮಾಡ್ರಪ್ಪ, ಬಟ್ಟೆ ತಗೊಳ್ತೀರಾ ತಗೊಳ್ಳಿ, ನೀವು ಟ್ರಿಪ್ ಹೋಗ್ತೀರಾ ಹೋಗಿ, ನೀವೇನು ತಿಂತೀರೋ ತಿನ್ನಿ, ಏನು ಮಾಡ್ತೀರೋ ಮಾಡಿ. ಬಟ್ ಏನು ಮಾಡಬೇಕು? ಪ್ರತಿ ಖರ್ಚು ಹಿಂದುಗಡೆ ನೀವು ಇಷ್ಟೇ ಬರೀಬೇಕು. ಇದು ಅಸೆಟ್ಟಾ, ಇದು ಲಯಬಿಲಿಟಿನ. ಈಗ ಅಸೆಟ್ ಅಂತಂದ್ರೆ ಏನು? ಯಾವುದರಿಂದ ನನಗೆ ನನ್ನ ಒಂದು ಜೇಬಿಗೆ ಯಾವ ಖರ್ಚಿನಿಂದ ನನ್ನ ಜೇಬಿಗೆ ಹಣ ಬರುತ್ತೋ. ಈಗ ನಾನೇನೋ ಒಂದು ಮಾಡ್ತೀನಿ ಖರ್ಚು, ಅದರಿಂದ ದುಡ್ಡು ಖರ್ಚಾಗೋದ್ರ ಜೊತೆ ನನಗೇನೋ ಬರಬೇಕೀಗ ವರಮಾನ, ಅದು ಅಸೆಟ್ ಅಂತಂದರೆ. ಫಾರ್ ಎಕ್ಸಾಂಪಲ್, ನಾನು ದುಡ್ಡು ಹಾಕ್ತೀನಪ್ಪ ಒಂದು ಬಿಸ್ನೆಸ್ ಮಾಡೋದಕ್ಕೆ. ನಾನೇನು ಮಾಡಿದೆ? ಫಸ್ಟು ಬಿಸ್ನೆಸ್ಗೆ ದುಡ್ಡು ಹಾಕಿದೆ, ಬಂಡವಾಳ ಹಾಕಿದೆ. ಈಗ ಅದರಿಂದ ಏನಾಯ್ತು? ಈಗ ನನಗೆ ಪ್ರತಿ ತಿಂಗಳು ದುಡ್ಡು ಬರ್ತಾ ಇದೆ ಅಂತಂದರೆ ದುಡ್ಡು ಹಾಕಿರೋದಕ್ಕೆ ಮತ್ತು ದುಡ್ಡು ವಾಪಸ್ ಬರ್ತಿದೆ ಅಂತಂದರೆ ಇದು ಅಸೆಟ್ಟು. ಇದು ಟಿಪಿಕಲ್ ಮಾರ್ಕೆಟಲ್ಲಿ ಸೇಲ್ ಆಗ್ತಿರೋ ಒಂದು ಡೆಫಿನೇಷನ್ ಹೇಳ್ತಿದ್ದೀನಿ. ಈಗ ನಾನೊಂದು ಜಮೀನು ತಗೊಳ್ತೀನಪ್ಪ, ಜಮೀನು ತಗೊಳ್ಳೋದಕ್ಕೆ ನಾನು ದುಡ್ಡು ಹಾಕಬೇಕು. ದುಡ್ಡು ಹಾಕಿದ ತಕ್ಷಣ ಬರೋ ತಿಂಗಳಿಂದ ಜಮೀನು ರೇಟ್ ಜಾಸ್ತಿ ಆಗ್ತಾ ಹೋಗ್ತಿದೆ. ನಾನೇನೂ ಮಾಡಿಲ್ಲ, ಜಮೀನು ರೇಟ್ ಜಾಸ್ತಿ ಆಗ್ತಿದೆ. ಈಗ ನನಗೆ ನನ್ನ ಪಾಕೆಟ್ಗೆ ಮತ್ತೆ ದುಡ್ಡು ಬಂದಂಗೆ ತಾನೇ ಲೆಕ್ಕ. ಸೊ ನನಗೆ ಅಸೆಟ್ ಅದು. ಅದೇ ರೀತಿ ಕೆಲವರು ಹೇಳ್ತಾರೆ ಅಸೆಟ್ ಅಲ್ಲ ಅಂತ ಹೇಳ್ತಾರೆ. ಯಾವುದು? ಕಾರ್ ಆಗ್ಬೋದು, ಬೈಕ್ ಆಗ್ಬೋದು, ಇಂಥವೆಲ್ಲ ಕೆಲವು ಖರೀದಿಗಳು ಅಸೆಟ್ ಅಲ್ಲ ಅಂತಾರೆ. ಬಟ್ ಅಲ್ಲಿ ದುಡ್ಡು ಬರದೇ ಇರ್ಬೋದು, ನೆಮ್ಮದಿ ಬರ್ತಿದೆ. ನಾನು ಕಾರ್ ಖರೀದಿ ಮಾಡ್ತಿದ್ದೀನಿ, ನೆಮ್ಮದಿ ಬರ್ತಿದೆ ಅಂದರೆ ಅದು ಅಸೆಟ್ಟೇ. ಸೊ ಹಾಗಾಗಿ ಅಸೆಟ್ಟು ಲಯಬಿಲಿಟಿಯ ವ್ಯತ್ಯಾಸಗಳನ್ನು ಅವರು ಚಿಕ್ಕ ಮಕ್ಕಳಿಂದಾನೇ ಅವರ ಒಂದು ಮಕ್ಕಳಿಗೆ ಹೇಳ್ಕೊಡ್ತಾ ಬರ್ತಾರೆ. ಅದಕ್ಕೆ ಯಾವತ್ತೂ ಅಷ್ಟೇ ಈ ಜೂಯಿಷ್ ಕಮ್ಯುನಿಟಿ, ವಿಶೇಷವಾಗಿ ಜೈನರಾಗ್ಬೋದು, ಮಾರ್ವಾಡಿಗಳಾಗ್ಬೋದು, ಸಾಲ ಅಂತಂದ್ರೇ ಅವ್ರಿಗೆ ಗೊತ್ತಿರಲ್ಲ. ನಿಮಗೆಲ್ಲ ಸಾಲ ಬೇಕು, ನಂಗೆ ಲೋನ್ ಬೇಕು, ಅದು ಬೇಕು ಇದು ಬೇಕು ಅಂತ ನಾವು ಓಡಾಡ್ತಿರ್ತೀವಿ. ನಮ್ಮ ಸಿಬಿಲ್ ರಿಪೋರ್ಟ್ ಇಷ್ಟಿರಬೇಕಂತೆ, ಸಿಬಿಲ್ ಸ್ಕೋರ್ ಇಷ್ಟಿರಬೇಕಂತೆ, ಎಕ್ಸ್ಪೀರಿಯನ್ಸ್ ರೇಟ್ ಅಷ್ಟಿರಬೇಕಂತೆ ಅಂತೇಳಿ. ಅವ್ರಿಗೆ ಸಾಲ ಅಂದ್ರೆ ಏನು ಅಂತಂದರೆ, ಏನು ಸಾಲ ಅಂದರೆ ಅಂತ ಅವ್ರು ಕೇಳ್ತಾರೆ. ಐ ಡೋಂಟ್ ನೋ ವಾಟ್ ಇಟ್ ಈಸ್ ಮೆಂಟ್ ಬೈ ಡೆಟ್ ಅಂತೇಳಿ. ಸೊ ಹಾಗಾಗಿ ಎಷ್ಟು ಒಂದು ಬ್ರಹ್ಮತತ್ವ, ಈ ವಿವೇಕವನ್ನು ಆ ಪುಟ್ಟ ಮಕ್ಕಳನ್ನ ಹೇಳ್ಕೊಡ್ತಾರೆ ನೋಡಿ. ನಾವು ನಮ್ಮ ಮಕ್ಕಳಿಗೆ ಈ ರೀತಿ ಹೇಳ್ಕೊಡೋದೇ ಆದರೆ ನಿಜವಾಗ್ಲೂ ಹೇಳಿ, ಅವ್ರು ಸಾಲಕ್ಕೆ ಹೋಗ್ತಾರ, ಅವರು ಕಷ್ಟಗಳಿಗೆ ಸಿಕ್ಕಾಕ್ಕೊಳ್ತಾರ, ಅವ್ರು ನಿಜವಾಗ್ಲೂ ವ್ಯಾಪಾರ ಮಾಡದೆ ಯಾವುದೋ ಕೆಲಸಕ್ಕೆ ಸೇರಿಕೊಳ್ತಾರ,
ಇನ್ನೂ 3 ಟೆಕ್ನಿಕ್ ಇದೆ. ಅದ್ಭುತವಾಗಿರುವ ಜುವಿಷ್ ಕಮ್ಯುನಿಟಿ ಅವರು ಹೇಳ್ಕೊಡೋ ಟೆಕ್ನಿಕ್ಸು ತುಂಬ ಖಾರವಾಗಿರೋದು. ನಿಮ್ಗೆ ಅದು ಇಲ್ಲಿ ಹೇಳಿದ್ರೆ ನೀವು ಏನೋ ಬೇಜಾರು ಮಾಡ್ಕೊಂಡ್ಬಿಡ್ತೀರ, ಸ್ವಾಮಿಗಳು ಹಿಂಗೆಲ್ಲ ಹೇಳ್ತಿದ್ದಾರೆ ಅಂತಂತೇಳಿ ಕಾರ್ಯಾಗಾರದಲ್ಲಿ ಹೇಳ್ತೀನಿ. ಅಲ್ಲಿ ಬನ್ನಿ, ನಿಮ್ಮನ್ನೊಂದು ಕೈ ನೋಡ್ಕೊಳ್ತೀನಿ. ಸೊ ಅಲ್ಲಿ ಬನ್ನಿ, ನಾನು ನಿಮ್ಮ ಹತ್ರ ಅದು ಮುಕ್ತವಾಗಿ ಹೇಳ್ಕೊಡ್ತೇನೆ. ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಖಾರವಾಗಿದ್ದರೂ ಸತ್ಯ ಇರೋದಕ್ಕೆ ನಾವು ಅದನ್ನು ಕಲಿಬೇಕು. ಕಲಿತು ಅಳವಡಿಸ್ಕೊಂಡಾಗ ನಾವು ಸುಲಭವಾಗಿ ಶ್ರೀಮಂತರಾಗ್ತೇವೆ. ಎಸ್. ಓಕೆ ಗುರುಗಳೇ, ಅತಿ ಶ್ರೀಮಂತ ವ್ಯಕ್ತಿಗಳ ಒಂದು ಜೀವನ ಯಾವ ರೀತಿಯಾಗಿರುತ್ತೆ, ಅವರು ಹೇಗೆ ಅದನ್ನು ಪಾಲಿಸ್ಕೊಂಡು ಬರ್ತಾರೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಯಾವಾಗಲೂ ಕೂಡ ಒಂದು ಟೆಕ್ನಿಕ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀರಾ ಕೊನೆಯಲ್ಲಿ. ಸೊ ಇವತ್ತು ಯಾವ ಟೆಕ್ನಿಕ್ ಬಗ್ಗೆ ಹೇಳ್ತಿದ್ದೀರಿ? ವೆಲ್, ಮನೆ ಮತ್ತು ಮನಸ್ಸು ಎರಡೂ ಒಂದೇ. ಸೊ ಮನೆ ವಾತಾವರಣ ಹೇಗಿರುತ್ತೋ ಹಾಗೆಯೇ ಮನಸ್ಸಿನ ವಾತಾವರಣವೂ ಇರುತ್ತೆ ಅಂತಂಥೇಳಿ ನಮಗೆ ಗೊತ್ತಿರಬೇಕು. ತುಂಬ ಜನಗಳು ನಾವು ಹೊರಗಡೆ ಕಷ್ಟಪಟ್ಟು ಮನೆಗೆ ಸಂಜೆ ಬರ್ತೇವೆ, ಆದರೆ ಮನೆಯಲ್ಲಿ ಸರಿಯಾಗಿ ಇಲ್ಲದೆ ಇರೋದಕ್ಕೆ ಅಥವಾ ಜಗಳಗಳು ಅದು ಇದು ಇರೋದಕ್ಕೆ ನಮ್ಮ ಮನಸ್ಸೇ ಹಾಳಾಗಿ ಹೋಗ್ಬಿಡುತ್ತೆ. ಮನೆಯಲ್ಲಿರೋದಕ್ಕೆ ನಮಗೆ ಬೇಜಾರಾಗ್ತಿರುತ್ತೆ. ಒಂದಂತೂ ಗೊತ್ತಿರಲಿ, ನಮ್ಮ ಲೈಫ್ 100 ವರ್ಷ ಅಂತಿದ್ದರೆ ಅದರಲ್ಲಿ ಅರ್ಧ ಭಾಗ 50 ವರ್ಷ ಮನೆಯಲ್ಲೇ ಇರ್ತೇವೆ, ಇನ್ನು 50 ವರ್ಷ ಹೊರಗಡೆ ಇದ್ದರೆ. ಕರೆಕ್ಟಾ? 24 ಗಂಟೆನ ಅರ್ಧ ಮಾಡಿ 12 ಅವರ್ ಮನೆಯಲ್ಲಿ, 12 ಅವರ್ ಹೊರಗಡೆ ಅಂತಂದರೆ 50 ವರ್ಷ ಮನೆಯಲ್ಲಿ ಇರ್ತೀವಿ. ಅಂದರೆ ದುಃಖದಲ್ಲಿ ಇದ್ದುಬಿಟ್ರೆ, ಒಂದು ವೇಳೆ ನಾವು ಬೇಜಾರಲ್ಲಿ ಕಳೆದುಬಿಟ್ರೆ ನಮ್ಮ ಲೈಫ್ನ ಜೀವನದ ಅರ್ಧ ಭಾಗವನ್ನು ನಾವು ನಿಜವಾಗಲೂ ತೊಂದರೆ ತಗೊಂಡು ನಡೆಸ್ಬಿಟ್ವೇನೋ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನಾವು ಹ್ಯಾಪಿಯಾಗಿರಬೇಕು ಅಂತಂದರೆ ನಮ್ಮ ಮನೆ ಚೆನ್ನಾಗಿರಬೇಕು. ಸೊ ಹಾಗಾಗಿ ಎಲ್ಲರೂ ಮನೆ ಕಟ್ಟಬೇಕು. ಸಾಲ ಮಾಡಿ ಎಲ್ಲ ಕಟ್ಟಲಿಕ್ಕೆ ಹೋಗಬಾರ್ದು. ಬೇಗ ಮನೆ ಕಟ್ಕೊಳ್ಬೇಕು. ಯಾಕಂದರೆ ಅದ್ರಲ್ಲಿ ನಾವು ಅನುಭವ ಹಂಚ್ಕೊಳ್ಳೋದಿರುತ್ತೆ, ಅನುಭವಿಸೋದಿರುತ್ತೆ. ಸೊ ಇದು ಗೊತ್ತಿರಲಿ. ಆಮೇಲೆ ಮನೆ ಕಟ್ಟಬೇಕು ಅಂತಂದರೆ ನಮ್ಮ ಮನಸ್ಸು ಸರಿ ಇರಬೇಕು. ಮನೆ ಸರಿ ಇರಬೇಕು ಅಂತಂದರೆ ಮನೆಯಲ್ಲಿ ಹೆಚ್ಚು ಸಾಮಾನುಗಳಿರಬಾರ್ದು. ಸೊ ಯಾವ ಮನೆಯಲ್ಲಿ ಅವ್ರಿಗೇನು ಬೇಕೋ ಅಷ್ಟೇ ಸಾಮಾನಿರುತ್ತೋ ಅಲ್ಲಿ ಮಾತ್ರ ಲಕ್ಷ್ಮಿ ನೆಲೆಸಿರ್ತಾಳೆ. ಯಾವ ಮನೆಗಳಲ್ಲಿ ಕೆಲಸಕ್ಕೆ ಬಾರದೇ ಇರೋಂಥ ಸಾಮಾನುಗಳು ಹೆಚ್ಚಿರುತ್ತೋ ಅಲ್ಲಿ ಆ ಲಕ್ಷ್ಮಿ ಇರ್ತಾಳೆ. ಅಲ್ಲಿ ಗೊಂದಲಗಳು, ಅನಾರೋಗ್ಯ ಸಮಸ್ಯೆಗಳು ಎಲ್ಲ ಇರುತ್ತೆ. ಸೊ ಹಾಗಾಗಿ ನಾವು ಬಡ ಮನಸ್ಥಿತಿ ಇರುವ ಮನೆಗಳಲ್ಲಿ ನೋಡಿದ್ರೆ ಅವರಿಗೆ ಬೇಡದೇ ಇರೋ ವಸ್ತುಗಳು ಹೆಚ್ಚಿರುತ್ತೆ ಮನೆಯಲ್ಲಿ. ನೀವು ಗಮನಿಸಿ ನೋಡಿ. ಈಗ ನಾವು ಮೇಲೆ ಈಗ ಕಿಚನ್ ಅಂತ ಅಂದ್ಕೊಂಡ್ರೆ ಮೇಲೆ ಇಟ್ಟಿರ್ತಾರೆ ನೋಡಿ, ಅಥವಾ ಕಬೋರ್ಡ್ ಒಳಗಡೆ ಇಟ್ಟಿರ್ತಾರೆ ನೋಡಿ. 1 ವರ್ಷ 2 ವರ್ಷ 3 ವರ್ಷ ಆದರೂ ಆ ಪಾತ್ರೆಗಳಲ್ಲೇ ಇರುತ್ತೆ. ಒಂದು ವೇಳೆ ಬಾಡಿಗೆ ಮನೆಗಳು ಚೇಂಜ್ ಮಾಡ್ತೀರ ನಿಮ್ಗೆ ಗೊತ್ತಾಗುತ್ತೆ. ಈ ಮನೆಯಿಂದ ಆ ಮನೆಗೆ ಶಿಫ್ಟ್ ಆಗ್ತಾನೆ ಇರ್ತೇವೆ, ಬಟ್ ಸಾಮಾನುಗಳು ಯೂಸೇ ಆಗಿರಲ್ಲ, ಬಟ್ ಅಲ್ಲೇ ಇರುತ್ತೆ. ಅದೇನೂ ನಮಗೆ ಗೊತ್ತಿಲ್ಲ, ಯಾರಿಗೂ ಕೊಡೋದಕ್ಕೂ ಗೊತ್ತಿಲ್ಲ, ಸೇಲ್ ಮಾಡೋಕ್ಕೂ ಗೊತ್ತಿಲ್ಲ, ಅದೇನೂ ಮಾಡಲ್ಲ, ಬಟ್ ಅಲ್ಲೇ ಇರುತ್ತೆ. ಅದ್ರಲ್ಲಿ ದರಿದ್ರ ಲಕ್ಷ್ಮಿ ಇರ್ತಾಳೆ, ಗೊತ್ತಿರಲಿ. ಅಷ್ಟೇ ಅಲ್ಲ, ನಮ್ಮ ಬೆಡ್ರೂಮು ಎಷ್ಟು ಸಮಯ ಕಳಿತೀವಲ್ಲ ನಮ್ಮ ಬೆಡ್ರೂಮಲ್ಲಿ. ಒಂದು ಮಿನಿಮಮ್ ಎಲ್ಲರೂ 8 ಅವರ್ ಆದರೂ ಕಳಿತೀವಿ ಪ್ರತಿದಿನ ನಾವು 8 ಗಂಟೆಗಳು ಕನಿಷ್ಠ ಕಳೆಯುವಂಥ ಒಂದು ರೂಮು ಎಷ್ಟು ಕ್ಲಮ್ಸಿಯಾಗಿ ಇಟ್ಟಿರ್ತೀವಿ ನಾವು ನೋಡಿ. ಏನೆಲ್ಲ ಬೆಡ್ ಅಡಿ ಇಡೋವಂಥದ್ದು ಅಥವಾ ಅಲ್ಲೆಲ್ಲೋ ಇಡೋವಂಥದ್ದು, ಎಲ್ಲ ಕೆಲಸಕ್ಕೆ ಬಾರ್ದದ್ದೆಲ್ಲ ಬಟ್ಟೆಗಳಿರುತ್ತೆ, ಅದೇನೇನೋ ಎಸ್ಬಿಟ್ಟಿರ್ತವೆ, ಏನೇನೋ ಸೂಟ್ ಕೇಸ್ ಇಡೋವಂಥದ್ದು, ಒಂದು ಏನೋ ಬ್ಯಾಗ್ ಇಡೋವಂಥದ್ದು, ಎಲ್ಲವೂ ಎಲ್ಲಂದ್ರೆ ಅಲ್ಲಿರುತ್ತೆ. ಅವೆಲ್ಲ ಬದಲಿಗೆ ಬರೀ ಬೆಡ್ ಇರಬೇಕಷ್ಟೆ. ಏನೋ ಒಂದು ಚಿಕ್ಕ ವಾರ್ಡ್ರೋಬು, ಎಲ್ಲ ವಾರ್ಡ್ರೋಬಲ್ಲಿರಬೇಕು. ಎಷ್ಟು ಪ್ರಶಾಂತವಾಗಿ, ಎಷ್ಟು ಬ್ಯೂಟಿಫುಲ್ಲಾಗಿರುತ್ತಲ್ವ. ನೀವು ಮೊದಲು ಮನೆ ಕ್ಲೀನ್ ಮಾಡಿ, ನಿಮ್ಮ ಮನಸ್ಸು ಸರೋಗುತ್ತೆ, ಗೊತ್ತಿರಲಿ. ಸೊ ಮನೆಯನ್ನು ಗರ್ಭಗುಡಿ ಎಷ್ಟು ಶುಚಿಯಾಗಿರುತ್ತೋ ಹಾಗೆ ಇಡಬೇಕು. ಹಾಗೆಯೇ ಮನೆ ಅನ್ನುವಂಥದ್ದು ಒಂದು ಪರ್ಸ್ನಲ್ ಸ್ಪೇಸ್. ಅದಕ್ಕೆ ಹೊರಗಡೆಯವ್ರನ್ನೆಲ್ಲ ಮನೆಗೆ ಸೇರಿಸಬಾರ್ದು. ಸೊ ನಾವು ನಿಜವಾಗ್ಲೂ ಶ್ರೀಮಂತರಾಗಬೇಕು ಅಂತಂದರೆ ನಾವು ಹೆಚ್ಚು ಪರ್ಸ್ನಲ್ ಆಗಿರೋದಕ್ಕೆ ಪ್ರಯತ್ನ ಪಡಬೇಕು, ಮೌನವಾಗಿರೋದಕ್ಕೆ ಪ್ರಯತ್ನ ಪಡಬೇಕು. ಏನೇ ಕೆಲಸಗಳಿರಲಿ, ಅದು ಯಾರೇ ಫ್ರೆಂಡ್ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಮನೆಯಿಂದ ಹೊರಗಡೆ ಮಾತ್ರ ಇಟ್ಸ್ಕೊಳ್ಬೇಕೆ ಹೊರತು ಮನೆಗೆ ಹೆಚ್ಚು ನಾವು ಆಸ್ಪದ ಕೊಡಬಾರ್ದು. ತುಂಬ ಮನೆಗಳಲ್ಲಿ, ವಿಶೇಷವಾಗಿ ಬಡ ಮನಸ್ಥಿತಿಯುಳ್ಳ ಮನೆಗಳಿಗೆ ಹೆಚ್ಚು ಫ್ರೆಂಡ್ಸ್ ಬರ್ತಾನೆ ಇರೋದು, ಅಥವಾ ಫ್ಯಾಮ್ಲಿಗಳು ಬರ್ತಾನೆ ಇರೋದು, ರಿಲೇಷನ್ಸ್ ಬರ್ತಾನೆ ಇರ್ತಾರೆ. ನಿಮ್ಮ ಪರ್ಸ್ನಲ್ ಸ್ಪೇಸೆಲ್ಲ ಅವರು ಕದೀತಿರ್ತಾರೆ, ಅಥವಾ ನಿಮ್ಗೆ ಅದರಿಂದ ಖುಷಿ ಕೊಡ್ತಿರುತ್ತೇನೋ ಗೊತ್ತಿಲ್ಲ. ಬಟ್ ಆಲ್ವೇಸ್ ಕೀಪ್ ಯುವರ್ ಹೋಮ್ ಲೈಕ್ ಗರ್ಭಗುಡಿಗೆ ಯಾರು ಹೋಗ್ತಾರೆ? ಒಂದು ಟೈಮಲ್ಲಿ ನಿಯಮಿತ ಸಮಯದಲ್ಲಿ ಅದು ಯಾರು ಪೂಜಾರಿ ಮಾತ್ರ ಪೂಜೆ ಮಾಡಲಿಕ್ಕೆ ಹೋಗುವಂಥದ್ದು ಬಿಟ್ಟರೆ ಬೇರೆ ಯಾರೂ ಹೋಗ್ಲಿಕ್ಕಿಲ್ಲ. ಹಾಗೇ ನಮ್ಮ ಮನೆಯೂ ಸಹ. ಸೊ ಹಾಗಾಗಿ ಎಲ್ಲರನ್ನೂ ಅಲೋ ಮಾಡಬೇಡಿ.
ನೀವು ಆರಾಮಾಗಿರಿ, ನಿಮ್ಮ ಮಕ್ಕಳು ನಿಮ್ಮ ಕುಟುಂಬದ ಜೊತೆ ಸಂತೋಷವಾಗಿರಿ, ಯಾರನ್ನು ಸೇರಿಸೋದಕ್ಕೆ ಹೋಗಬೇಡಿ. ಮನೆ ಶುದ್ಧವಾಗಲಿ. ಈ ಎಪಿಸೋಡ್ ನೋಡಿದ ತಕ್ಷಣ ಎಲ್ಲರೂ ಮನೆಗೆ ಹೋಗಬೇಕು. ಬೇಡದೇ ಇರೋ ವಸ್ತುಗಳು, ಈಗ 1 ವರ್ಷದಿಂದ ಯಾವುದೋ ಒಂದು ವಸ್ತು ಬಳಕೆ ಆಗಿಲ್ಲ ಅಂತಂದರೆ ಮೊದಲು ಅದನ್ನು ತೆಗೆದು ಎಲ್ಲ ಕೊಟ್ಬಿಡಿ, ಇಲ್ಲ ದಾನ ಮಾಡಿಬಿಡಿ, ಎಲ್ಲ ಮಾರಿಬಿಡಿ, ಅಥವಾ ಎಲ್ಲಾದರೂ ಎಸ್ದುಬಿಡಿ. ಬಟ್ ಅದು ಖಾಲಿಯಾಗಲಿ, ಮನೆ ಸ್ವಲ್ಪ ಶುದ್ಧವಾಗಿರಲಿ. ಚಿಕ್ಕ ಮನೆ ಆದರೂ ಪರವಾಗಿಲ್ಲ, ನೀವು ಫಸ್ಟ್ ತೆಗೀರಿ ಎಲ್ಲರೂ. ಎಷ್ಟು ಐಟಮ್ಸ್ ಹೊರಗಡೆ ಹೋಗುತ್ತೆ ಅಂತ ನೀವು ಗಮನಿಸಿ. ಸೊ ನಾನು ವಸ್ತುಗಳು ಮಾತ್ರ ಹೇಳಿದೆ, ವ್ಯಕ್ತಿಗಳನ್ನೆಲ್ಲ. ಸೊ ಹಾಗಾಗಿ ವಯಸ್ಸಾದವ್ರು ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ತಂದೆ ತಾಯಿ ಎಲ್ಲರನ್ನೂ ನಾವು ಚೆನ್ನಾಗಿ ನೋಡ್ಕೋಬೇಕು. ವಸ್ತುಗಳನ್ನ ನಾವು ಹೊರಗಡೆ ತೆಗೆದು ಬಿಸಾಕ್ಬಿಡೋಣ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬೇಡದೇ ಇರುವಂಥ ವಸ್ತುಗಳನ್ನು ಕ್ಲಿಯರ್ ಮಾಡೋ ಮುಖಾಂತರ ಯಾವ ರೀತಿಯಾಗಿ ಒಂದು ಪೀಸ್, ಒಂದು ಸಕ್ಸಸ್, ಒಂದು ಲಕ್ಷ್ಮಿಯನ್ನು ಆಕರ್ಷಿಸಬಹುದು ಅನ್ನುವಂಥ ಒಂದು ಸುಲಭ ಟಿಪ್ಪನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದ್ರ ಜೊತೆಗೆ ಸಾಕಷ್ಟು ಉತ್ತಮ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೇಡಮ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿಯಾದಂತಹ ಇನ್ಫಾರ್ಮೇಷನ್ಗಳು ಗುರೂಜಿಯವರ ವಿಡಿಯೋಸ್ಗಳಲ್ಲಿ, ಅವರ ಕಾರ್ಯಾಗಾರಗಳಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳಿ. ಗುರೂಜಿಯವರ ವಿಡಿಯೋಗಳನ್ನು ನೋಡಿ, ಅವ್ರು ಕೊಡುವಂತಹ ಸಲಹೆಗಳನ್ನು, ವಿಶ್ವ ಮಂತ್ರತಂತ್ರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ಕೂಡ ನಿಮ್ಮ ಸಮಸ್ಯೆಗಳಿಂದ ಹೊರಬನ್ನಿ ಅಂತ ಹೇಳ್ತಾ, ಮತ್ತಷ್ಟು ಇದೇ ರೀತಿಯಾದಂತಹ ಮಾಹಿತಿಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.